ನಮಸ್ತೆ, ನನ್ನ ಹೆಸರು ಶೀಲಾ ಅಂತ. ಗಂಡುಗನಹಂಕಲು ಗ್ರಾಮ. ಮೊದಲಿಗೆ ಮುಂಚೆ ಅಡಿಕೆ ಸುಲಿಯೋಕ್ಕೆಲ್ಲ ಹೋಗ್ತಿದ್ವಿ. ಅಡಿಕೆ ಸುಲಿತಾ ನಮ್ಮೂರಿನ ಮೆಂಬರು ಈ ಥರ ಫ್ರೀ ಟೈಲರಿಂಗ್ ಕ್ಲಾಸ್ ಕಲಿಸ್ತಾರೆ ಅಂತ ಹೇಳಿದ್ದಕ್ಕೆ ಜನಶಿಕ್ಷಣ ಸಂಸ್ಥೆಗೆ ಒಂದು ಅರ್ಜಿ ಹಾಕಿ 15 ದಿನ ಅರ್ಜಿ ಆದಮೇಲೆ ಊರಿಗೆ ಬಂದು ಜನಶಿಕ್ಷಣ ಸಂಸ್ಥೆ ಸರ್ ಅವ್ರು ಬಂದು ಕಲಿಸ್ಕೊಟ್ರು. 3 ತಿಂಗಳು ಟ್ರೈನಿಂಗಲ್ಲಿ ನಾವು ಕಲ್ತಿದ್ದೇನೆಂದರೆ ಮೇನಾಗಿ ಬ್ಲೌಸು, ಡ್ರೆಸ್ಸಸ್, ಆಮೇಲೆ ಫ್ರಾಕ್, ಎಲ್ಲ ಥರದ ಲೇಡೀಸ್ ಕಟ್ಟಿಂಗಿಂದ ಹಿಡಿದು ಸ್ಟಿಚಿಂಗ್ ಎಲ್ಲ ಕಲ್ತ್ವಿ. ಅಲ್ಲೇ ಕಲ್ತಾದ್ಮೇಲೆ ಊರಲ್ಲೇ ಹೊಲಿದ್ವಿ. 3 ತಿಂಗಳು ಕಲ್ತಾದ್ಮೇಲೆ ಹೊಲಿದ್ಮೇಲೆ ಸ್ವಲ್ಪ ಇನ್ಕಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದರಲ್ಲಿ ಮುಂದೆ ಅಂಗಡಿ ಮಾಡಿದ್ವಿ. ಅಲ್ಲಿಂದ ಬಂದು ನೆಲ್ಲೂರಲ್ಲಿ ಅಂಗಡಿ ಮಾಡಿದ್ವಿ. ನಮ್ಮೂರಿಂದ ಇಲ್ಲಿಗೆ 20 ಕಿಲೋಮೀಟ್ರು ಅಂಗಡಿ ಇಲ್ಲಿ ಬಂದು ಮಾಡಿದ್ವಿ. ಇಲ್ಲಿ ಮಾಡಿದ್ಮೇಲೆ ಇವಾಗ ಇನ್ಕಮ್ ಚೆನ್ನಾಗಿತ್ತು. ಎರಡು ಮಿಷಿನ್ ಇಟ್ಕೊಂಡು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಬರ್ತಾ ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋ ಇದರಲ್ಲಿ 10 ಮಿಷಿನ್ ಇಟ್ಕೊಂಡು ಇವಾಗ ಎಂಬ್ರಾಯ್ಡ್ರಿಂದ ಹಿಡಿದು ಹ್ಯಾಂಡ್ ವರ್ಕ್ ಎಲ್ಲ ಥರದ್ದು ಬ್ಲೌಸ್ ಇರಲಿ, ಲೇಡೀಸ್ ಐಟಮ್ ಯಾವುದೇ ಬರಲಿ ಎಲ್ಲ ಥರದ್ದು ಸ್ಟಿಚಿಂಗ್ ಮಾಡಿಕೊಡ್ತೀವಿ. ಅಲ್ಲಿಂದ ಇಲ್ಲಿ ಒಂದೇ ಅಂಗಡಿಯಿಂದ ಸ್ವಲ್ಪ ಇನ್ಕಮ್ ಇನ್ನೂ ಕಮ್ಮಿ ಅನ್ನೋ ಲೆಕ್ಕಾಚಾರದಲ್ಲಿ ಚೆನ್ನಗಿರಿಯಲ್ಲಿ ಮತ್ತೊಂದು ಅಂಗಡಿ ಮಾಡಿದ್ದೀವಿ. ಮಾಡ್ತಾ ಕೋಲ್ಕತ್ತಾದಿಂದ ಹುಡುಗರಿಗೆಲ್ಲ ಕರೆಸಿ ಇಲ್ಲೇ ಎಲ್ಲ ವರ್ಕ್ ಎಲ್ಲ ಮಾಡಿ ನಮ್ಮದೇ ಎಲ್ಲ ಆಲ್ರೌಂಡ್ ಎಲ್ಲ ರೆಡಿಯಾಗಿ ಕೊಡಬೇಕು ಅನ್ನೋ ಲೆಕ್ಕ, ಬೇರೆ ಕಡೆಯಿಂದ ಕಳಿಸ್ಬಾರ್ದು ಆ ಥರ ಎಲ್ಲ ಮಾಡ್ಕೊಳ್ತಾ ಇವಾಗ ತಿಂಗಳಿಗೆ ಹೇಳಬೇಕಂದ್ರೆ ಒಂದು 50,000 to 60,000 ಟರ್ನವರಲ್ಲಿ ಕೆಲಸ ಮಾಡಿಸ್ತಿದ್ದೀವಿ. ಇದಕ್ಕೆಲ್ಲ ಮಾಡೋಕ್ಕೆ ಜನಶಿಕ್ಷಣ ಸಂಸ್ಥೆನೇ ಕಾರಣ. ಜನಶಿಕ್ಷಣ ಸಂಸ್ಥೆಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ಬೋದು. ನಮ್ಮಿಂದ ಹೆಣ್ಮಕ್ಳು ಇಲ್ಲೂ ಬಂದು ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಗಂಡ್ಮಕ್ಳು ಕೆಲಸ ಮಾಡ್ತಾರೆ. ಒಂದು 3-4 ಜನ ಕೆಲಸದವರಿಗೆ ಒಂದು ಮಾದರಿ ಆಗಿದ್ದೀವಿ. ನಾನು ಕಟಿಂಗ್ ಕ್ಲಾಸ್ ಅನ್ನೋದು ಅಲ್ಲಿ ಕಲಿಸಿರೋ ಉಮೇಶ್ ಸರ್ ಅವ್ರದ್ದು ಮೆಥಡ್ನ ನಾನು ಕಟಿಂಗ್ ಕ್ಲಾಸ್ ಮಾಡಿದ್ದೀನಿ ಫ್ರೀ ಟೈಮಲ್ಲಿ. ಇವಾಗ ಸೀಸನ್ ಇಲ್ದಿರೋ ಟೈಮಲ್ಲಿ, ಬಟ್ಟೆ ಸೀಸನ್ ಇಲ್ದಿರೋ ಟೈಮಲ್ಲಿ ಕಟಿಂಗ್ ಕ್ಲಾಸ್ ಅಂತಲೂ ಒಂದು ಕ್ಲಾಸ್ ಮಾಡಿದ್ದೀನಿ. ಒಂದು 3-4 ಬ್ಯಾಚ್ ನಾನು ಮಾಡಿದ್ದೀನಿ. ಇವಾಗ ನೆಕ್ಸ್ಟು ನನಗೂ ಒಂದು ಹೋಪ್ ಇದೆ, ಜನಶಿಕ್ಷಣ ಸಂಸ್ಥೆಯಿಂದ ಕಟಿಂಗ್ ಕ್ಲಾಸಿಗೆ ಕೋಚಿಂಗ್ ಕೊಡೋ ಅಂಥ ಅವಕಾಶ ಕೊಟ್ಟರೆ ಅದನ್ನು ಮಾಡ್ಕೊಂಡು ಹೋಗೋಣ ಅಂತ. ಅದು ಒಂದು ನನ್ನದು ಕನಸಿದೆ. ಅದು ಸಂಸ್ಥೆಯವ್ರು ನಡೆಸ್ಕೊಟ್ರೆ ಅದು ಒಂದು ಆಗುತ್ತೆ. ಅಲ್ಲಿಂದ ಕಲ್ತು ಬಂದಿರೋ ವಿದ್ಯೆ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಥರದಿಂದ ವರ್ಕ್ಸ್ ಎಲ್ಲ ಮಾಡಿಸ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ಜನಶಿಕ್ಷಣ ಸಂಸ್ಥೆ. ಆಮೇಲೆ ಎಲ್ಲ ಥರದಿಂದ ವರ್ಕೆಲ್ಲ ಅಂದರೆ ಈ ಥರ ಎಲ್ಲ ಸ್ಟಿಚಿಂಗ್ ಆಲ್ರೌಂಡ್ ಲೇಡೀಸ್ ಅವರಿಗೆ ಈ ಥರ ಬ್ಲೌಸ್ ಇರಲಿ, ಲೆಹೆಂಗಾ ಇರಲಿ, ಮದುವೆ ಯಾವುದೇ ಆರ್ಡ್ರ್ ಬರಲಿ ಅಲ್ಲಿಗೆ ಹೋಗಿ ಅವ್ರ ಪ್ಲೇಸಿಗೆ ಹೋಗಿ ನಾವು ಆರ್ಡ್ರ್ ತೊಗೊಂಬಂದು ಸ್ಟಿಚಿಂಗ್ ಮಾಡಿಕೊಡ್ತೀವಿ. ಇಲ್ಲಿ ಆಲ್ರೌಂಡ್ ಹೇಳಬೇಕಂದ್ರೆ ಹೊಳೆಹೊನ್ನೂರು, ಹೊಳಲ್ಕೆರೆ, ಹೊನ್ನಾಳಿ, ಚಿತ್ರದುರ್ಗ ಆ ಸೈಡಿಂದ ಎಲ್ಲ ನಮಗೆ ಬ್ಲೌಸ್ಗಳು ಕೊಟ್ಟು ಕಳಿಸ್ತಾರೆ ಹೊಲಿಯೋಕ್ಕೆ. ಹಾಗಾಗಿ ಯಾರೇ ಫೋನ್ ಮಾಡಿ ಈ ಥರ ಬ್ಲೌಸ್ ಇದೆ ನಮ್ಮ ಹತ್ರ ಬನ್ನಿ ಅಂತ ಅಂದರೆ ನಾವೇ ಖುದ್ದಾಗಿ ಹೋಗಿ ಮನೆಗೆ ಹೋಗಿ ಆರ್ಡರ್ ತೊಗೊಂಬರೋ ಅಂಥದ್ದು ನಮ್ಮ ಹತ್ರ ಸೌಲಭ್ಯವಿದೆ. ಮಾಡ್ತಿದ್ದೀವಿ ಅಂದರೆ ಜನಶಿಕ್ಷಣ ಸಂಸ್ಥೆಯಿಂದನೇ ಕಾರಣ. ಎಲ್ಲ ನೆಲ್ಲೂರಲ್ಲಿ ಹೇಳಬೇಕಂದ್ರೆ ಬಸ್ ಸ್ಟ್ಯಾಂಡಲ್ಲೇ ಇದೆ ನಮ್ಮ ಶಾಪು, ಶೀಲಾ ಟೈಲರಿಂಗ್ ಅಂತ. ಇದು ಒಂದು ಮೇನ್ ಪ್ಲೇಸ್. ಅಂದರೆ ಇನ್ನೊಂದು ಚೆನ್ನಗಿರಿಯಲ್ಲಿ ಒಂದಿದೆ, ವಿಶಾಲ್ ಎಂಬ್ರಾಯ್ಡ್ರಿ ಅಂತ. ಅಲ್ಲಿ ಎಂಬ್ರಾಯ್ಡ್ರಿ, ಹ್ಯಾಂಡ್ ವರ್ಕ್ ಎಲ್ಲ ಥರದ್ದು ಮ್ಯಾನುಫ್ಯಾಕ್ಚರಿಂಗ್, ಎಲ್ಲ ಥರದ್ದು ನ್ಯೂ ಡಿಸೈನ್ ಯಾವ ಕಲೆಕ್ಷನ್ ಇದೆಯೋ ಆ ಥರದ್ದೆಲ್ಲ ಬ್ಲೌಸೆಲ್ಲ ವರ್ಕ್ ಮಾಡಿಕೊಡ್ತೀವಿ. ಇವಾಗ ಎಲ್ಲಿ ಹೋದರೂ ಶೀಲಾ ಟೈಲರಿಂಗ್ ಇವರು ಅಂತ ಎಲ್ಲರೂ ಗುರುತಿಸ್ತಾರೆ. ಆ ಗುರುತಿಸೋಕ್ಕೂ ಕಾರಣ ಜನಶಿಕ್ಷಣ ಸಂಸ್ಥೆಯಿಂದನೇ ಸಾಧ್ಯ ಹೇಳಬೇಕಂದ್ರೆ. ಇವಾಗ ನಾವು ಯಾವುದೋ ಒಂದು ಪುಟ್ಟ ಹಳ್ಳಿಯಿಂದ ಚೆನ್ನಗಿರಿಗೆ ಬಂದರೂ ಯಾರೋ ಇರ್ಬೋದು ಅಂದ್ಕೊತಾರೆ. ಇವಾಗ ಚೆನ್ನಗಿರಿ ಎಲ್ಲ ಎಲ್ಲಿ ಹೋದ್ರೂ ಕರೆದು ಮಾತಾಡಿಸಿ ಕಳಿಸೋ ಅಂಥದ್ದು ಚೆನ್ನಾಗಿ ಇದರಿಂದ ಎಲ್ಲ ನಮಗೆ ಇನ್ಕಮ್ ಎಲ್ಲ ಆಗಿದೆ. ಇವಾಗ ಮೇನಾಗಿ ಹೇಳಬೇಕಂದ್ರೆ ಖಾಲಿ ಕುಂತಿರೋ ಅಂಥ ಮಹಿಳೆಯರಿಗೆ ಮನೆಯಲ್ಲೇ ಸುಮ್ಮನೆ ಇದ್ದು ಏನು ಕೆಲಸ ಕಾರ್ಯ ಇಲ್ಲದೆ ಅಲ್ಲಿ ಇಲ್ಲಿ ಅಡ್ಡಾಡಿ ವೇಸ್ಟ್ ಮಾಡೋಕ್ಕಿಂತ ಟೈಮು ಜನಶಿಕ್ಷಣ ಸಂಸ್ಥೆಗೆ ಬಂದರೆ ಅವರು ಕಲಿಸೋವಂಥ ಟ್ರೈನಿಂಗಲ್ಲಿ ನಾಳೆ ನಮಗೆ ಯೂಸ್ ಆಗುವಂಥದ್ದು ಇರಬೇಕು. ಆ ಯೂಸ್ ಆದರೆ ಇವಾಗ 100-200 ಬೇರೆಯವ್ರ ಹತ್ರ ಕೈ ಚಾಚೋಕ್ಕಿಂತ 1,000-1,500 ನಮ್ಮ ಕೈಯಲ್ಲಿರುತ್ತೆ, ದುಡಿಮೆ ಮಾಡ್ತೀವಿ ಅಂತ ನಮಗೊಂದು ಧೈರ್ಯ ಇರುತ್ತೆ. ಇದು ಯಾರಿಗೆ ಜಾಸ್ತಿ ಯೂಸ್ ಅಂದರೆ ಜಾಸ್ತಿ ಮನೇಲಿ ಕೂತ್ಕೊಂಡಿರೋ ಹೆಣ್ಮಕ್ಳು ಅಂಥವರೆಲ್ಲ ಇವಾಗ ನಮ್ಮ ಮಕ್ಕಳಾಗಲಿ ಬೇರೆಯವ್ರ ಹತ್ರ ಏನೂ ಇದು ಮಾಡಬಾರ್ದು, ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರು ಕೊಡ್ತಾರೆ, ಇವ್ರು ಮಾಡ್ತಾರೆ ಅಂತ ನಮ್ಮ ಮನಸ್ಸಿಂದ ಹೇಳ್ತಿದ್ದೀನಿ. ಟೈಲರಿಂಗ್ ಕ್ಲಾಸ್ ಕಲಿತ್ರೆ ಏನು ಯೂಸ್ ಅಂದರೆ ಮಿಷಿನ್ ಬರೋವಂಥದ್ದು ಇದಿರ್ಬೋದು, ಮಿಷಿನ್ ಬರೋವಂಥದ್ದು
ಚಾನ್ಸಸ್ ಏನಾದರೂ ಇರ್ಬೋದು ಮುಂದೆ. ಇನ್ನು ಇಲ್ಲಾಂದರೆ ಸರ್ಟಿಫಿಕೇಟ್ ಸಿಗುತ್ತಲ್ವ, ಸರ್ಟಿಫಿಕೇಟ್ ಮೇಲೆ ನಮಗೆ ಲೋನ್ ಸಿಗೋವಂಥದ್ದು ಇರ್ಬೋದು. ಯಾವುದೋ ಒಂದು ಯೂಸ್ ಅಂತೂ ಇದ್ದೇ ಇರುತ್ತೆ, ವೇಸ್ಟ್ ಅಂತೂ ಆಗೋಲ್ಲ ಕಲಿತ್ರೆ. ಥ್ಯಾಂಕ್ಸ್ ಫಾರ್ ಜನಶಿಕ್ಷಣ ಸಂಸ್ಥೆ ಮತ್ತು ನಮ್ಗೆ ಕಲಿಸಿರೋ ಉಮೇಶ್ ನಾಯಕ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.